ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಪಟ್ಟಣದ ಬಾಲಾಜಿನಗರ್ ಬಡಾವಣೆಯ ಉದ್ಯಾನವನದಲ್ಲಿ ಲಕ್ಷ್ಮಣ್ ಕುಂಬಾರ್ ಮತ್ತು ಸ್ನೇಹಿತರ ಬಳಗದಿಂದ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಸದಸ್ಯರಾಗಿರುವಂತಹ ರವೀಂದ್ರ ರೆಡ್ಡಿ ಸೇರಿ ಅವರು RN5 ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ಲೇಔಟ್ ಆದಾಗೆ ಫಾರ್ಮೇಷನ್ ಆಗಿದೆ. ಅವರು ಲೇಔಟ್ ಓನರ್ಸ್ ಅಕಾರ್ಡಿಂಗ್ ಟು ಟೌನ್ ಪ್ಲಾನ್ ಇದ್ರ ಪ್ರಕಾರ ಬಿಟ್ಟಿದ್ದಾರೆ. ಬಟ್ ಸುಮಾರು ವರ್ಷಗಳಿಂದ ಇದಕ್ಕೆ ಸೌಲಭ್ಯ ಒದಗಿಸಲು ಅವರಿಂದ ಸ್ವಲ್ಪ ಡಿಲೇ ಆಗಿದೆ. ಆದ್ರೂ ಕಾಂಪೌಂಡ್ ವಾಲಿಗೆ ಫಂಡ್ ಅಲೋಕೇಟ್ ಮಾಡಿ ಸುಮಾರು ಎಷ್ಟು ವರ್ಷಗಳಾಯಿತು? ಇದು ಸುಮಾರು 6 ವರ್ಷ ಆಗಿರ್ಬೋದು ಅನಿಸಿದ ಮಟ್ಟಿಗೆ. ತಾವು ಒಂದ್ಸರಿ ಅದರ ಅಧಿಕಾರಿಗಳ ಗಮನಕ್ಕೆ CS ಸೈಟ್ಗಳ ಮತ್ತು ಗಾರ್ಡನ್ ಪ್ಲೇಸ್ಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ? ಹೌದು. ಅದಕ್ಕೆ ಬೇಕಾದಂಥ ಹಣಕಾಸಿನ ತೊಂದರೆ ಇರೋ ಕಾರಣ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಇರತಕ್ಕಂಥ ಉದ್ಯಾನವನಗಳು ಮತ್ತು CS ಸೈಟ್ಗಳಿಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕಾಂಪೌಂಡ್ ವಾಲ್ನ ನಿರ್ಮಾಣಕ್ಕೆ ಹಣದ ಕೊರತೆಯಿಂದ ಮಾಡೋಕ್ಕಾಗಿಲ್ಲ ಅನ್ನೋದು ಅಧಿಕಾರಿ ವರ್ಗದವರ. ಹಣಕಾಸಿನ ತೊಂದರೆ ಇರತಕ್ಕಂಥದ್ದು ಸರಿ ಇದೆ. ಆದರೂ ತಾವು ಹೇಳಿದ ಹಾಗೆ ಇದಕ್ಕೆ ಸರಿಹೊಂದಿಸಲು ಮಾರ್ಗ ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾರ್ಗ ಇತ್ತು. ಈಗಲಾದರೂ ಅಧಿಕಾರಿ ವರ್ಗದವರು, ರಾಜಕೀಯ ನಾಯಕರು, ಸಂಬಂಧಪಟ್ಟ ಇಲಾಖೆದವರು ಸ್ವಲ್ಪ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಕಾಳಜಿ ತಗೊಂಡಲ್ಲಿ ಅನಧಿಕೃತವಾಗಿ ಬಡಾವಣೆಗಳು ನಿರ್ಮಾಣ ಆಗಿವೆ ಹಾಗೂ ಅಧಿಕೃತವಾಗಿ ಬಡಾವಣೆಗಳಲ್ಲಿರ್ತಕ್ಕಂಥ ಸಾರ್ವಜನಿಕ ಸ್ಥಳಗಳನ್ನು ಉಪಯೋಗ ತಗೋಬೇಕು ಅನ್ನೋ ಅಧಿಕಾರಿ ವರ್ಗದವರಿಗೆ ಏನಾದರೂ ಬಂದರೆ ಎಲ್ಲನೂ ಒಂದೇ ಸರಿ ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ. ಬಟ್ ಹಂತವಾಗಿ ಮಾಡಿಕೊಂಡು ಹೋಗೋ ಎಲ್ಲ ಸಾಧ್ಯತೆಗಳು ಇವೆ. ಬಿಟ್ಕೋತ ಹೋದ್ರೆ ಅನಾಧಿಕೃತವಾಗಿ ಎಲ್ಲೆಂದ್ರೆ ಈಗ ತಾನೇ ಗುರುಮುಟ್ಕಲ್ ಪಟ್ಟಣದ ಅನೇಕ ಕಡೆಯಲ್ಲಿ ಕೂಡ CS ಸೈಟ್ಗಳು ಕಬಳಿಕೆ ಆಗಿವೆ ಅಂತೇಳಿ ಕೇಳಲ್ಪಟ್ಟಿದ್ದೆವು. ಈಗ ಹಿಂಗೆ ಬಿಡ್ಕೋತ ಹೋದ್ರೆ, ಯಾಕಂದರೆ ಸ್ವಂತ ಸೈಟ್ಗಳಿದ್ದವರು ಮಾತ್ರ ಅವರವರು ಮುತುವರ್ಜಿ ವಹಿಸ್ತಾರೆ. ಅಂದರೆ ಸರ್ಕಾರಿ ಜಾಗಗಳಿಗೆ ಯಾರು ಮುಂದಾಳತ್ವ ವಹಿಸಬೇಕು ಮತ್ತು ಯಾರ ಜವಾಬ್ದಾರಿ ಅದು? ಅದು ಅಬ್ಸಲ್ಯೂಟ್ಲಿ ಮುನ್ಸಿಪಾಲ್ಟಿ ಅವರದೇ ಜವಾಬ್ದಾರಿ. ಅವರ ಅಂಡರಲ್ಲೇ ಬರುತ್ತೆ ಇವೆಲ್ಲ. ಜನಪ್ರತಿನಿಧಿಗಳದಲ್ಲ ಅಂತೀರಾ? ಜನಪ್ರತಿನಿಧಿಗಳು ಸಲಹೆ ಸೂಚನೆ ನೀಡಬಹುದು. ಬಟ್ ನನಗೆ ತಿಳಿದ ಪ್ರಕಾರ ಅಧಿಕಾರಿ ವರ್ಗಗಳು ಇದರ ಮೇಲೆ ಮುತುವರ್ಜಿ ವಹಿಸಿದಾಗ ಮಾತ್ರ ಸರ್ಕಾರಿ ಸ್ವತ್ತನ್ನು ಕಾಪಾಡಲು ಸಾಧ್ಯ ಅನ್ನೋದು ನನ್ನ ಸಾರ್ವಜನಿಕರು ಏನಂತ ಇದ್ದಾರೆ, ನಾವು ಮತ ಕೊಟ್ಟು ಆರಿಸಿ ಕಳಿಸಿರೋದು ನಮ್ಮ ಮೂಲಭೂತ ಸೌಕರ್ಯಗಳ ಜೊತೆಗೆ ಸರ್ಕಾರಿಯ ಜಾಗಗಳನ್ನು ಮತ್ತು ಸರ್ಕಾರಿಯ ಏನೇನು ಪ್ರಾಪರ್ಟಿಗಳನ್ನು ಉಳಿಸ್ಕೊಂಡು ಹೋಗುವ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಅವರು ಧ್ವನಿ ಎತ್ತಿದಾಗ ಮರೆತ ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ. ಯಾಕಂತಂದರೆ ಅವರು ಅಧಿಕಾರಿಯಲ್ಲಿ ನಿದ್ದೆಯಲ್ಲಿ ಜಾರಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತವೆ. ಇಂಥ ಆರೋಪಗಳು ನನ್ನ ಹತ್ರನೂ ಬಂದಿದ್ದಾವೆ. ಸಾರ್ವಜನಿಕರು ಬಂದು ಅವರ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದನ್ನು ಜನರಲ್ ಬಾಡಿ ಮೀಟಿಂಗಲ್ಲಿ ಪ್ರತಿ ಸಾರಿ ತಮ್ಮ ಮೆಂಬರ್ಗಳು ಅದರಲ್ಲಿ ಆಸಕ್ತಿ ತೋರಿಸಿದಾಗ ಅದು ನೆನೆಗುದಿಗೆ ಬಿದ್ದಿದ್ದು ನಿಜ. ಸಮನ್ವಯ ಕೊರತೆ, ಅದು ಸಮನ್ವಯ ಕೊರತೆ ಇಲ್ಲ, ಇಚ್ಛಾಶಕ್ತಿಯ ಕೊರತೆ. ಅಧಿಕಾರಿಗಳ ಯಾವ ಥರದ ಇಚ್ಛಾಶಕ್ತಿ ರೀ? ಅವರ ಸ್ವಂತ ಜಾಗಗಳು ಕೂಡ ಇದೇ ಥರ ಬಿಟ್ಟು ಕೊಡ್ತಾ ಇದ್ದಾರಾ? ಏನು ಸರ್ಕಾರಿ ಜಾಗಗಳಿಗೆ ಮಾತ್ರ ಜಾಗನೂ ಅವರಲ್ರಿ? ಜಾಗನೂ ಪ್ರೊಟೆಕ್ಷನ್ ಮಾಡತಕ್ಕಂಥ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ತೀನಿ. ಅದಕ್ಕೆ ಅಂದರೆ ಮೆಂಬರ್ಗಳಾಗ್ತಾರೆ ಅವರಿಗೆ ಎಲ್ಲ ಎಂಟೈರ್ ಗುರ್ಮಿಟ್ಕಲ್ದು ಯೋಚನೆ ಮಾಡಿದಾಗ ಇಂಥವನ್ನ ಎಲ್ಲರನ್ನ ತಡೆಗಟ್ಟಕ್ಕಾಗತ್ತೆ. ಇದು ನನ್ನ ಏರಿಯಾ, ಇಲ್ಲಿ ಮಾತ್ರ ನಾನು ನೋಡ್ತೀನಿ, ಬೇರೆಯವ್ರದ್ದೆಲ್ಲ ನನಗೆ ಯಾಕೆ ಅನ್ನೋ ಭಾವನೆ ಇರಬಾರ್ದು. ನಾನೊಬ್ಬನೇ ಪ್ರೊಟೆಸ್ಟ್ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಬೇರೆಯವರು ಯಾರಾದರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಜವಾಬ್ದಾರಿ ಎಲ್ಲರೂ ತಗೊಂಡ್ರೆ ಅವಾಗ ಯಾರಿಗೂ ಅವ್ರಿಗೆ ಯಾವ ಥರ ಹೇಳಬೇಕು ಹೇಳಕ್ಕೆ ಮುಂದೆ ಬರುವಂಥ ಕೌನ್ಸಿಲರ್ಗಳಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ನೀವು? ಯಾರೇ ಆಗಲಿ ಮೊದಲು ಸಾರ್ವಜನಿಕ ಸ್ಥಳಗಳನ್ನು ಆದಷ್ಟು ಡೆವಲಪ್ ಮಾಡೋಕ್ಕೆ ನೋಡಬೇಕು. ಅದಕ್ಕೆ ಫಂಡ್ ಅಲೋಕೇಶನ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. MLA ಅವರಿಂದಾಗಲಿ MP ಅವರಿಂದಾಗಲಿ ಫಂಡ್ ತಂದು ಇಂಥವೆಲ್ಲ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ, ಕಾಂಪೌಂಡ್ ವಾಲ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ರಸ್ತೆಗಳ ನಿರ್ಮಾಣ ನೋಡಿ. ನೀವು ಇಲ್ಲಿ ಈ ಬಡಾವಣೆಗಳು ಆಗಿ ಸುಮಾರು 20 ವರ್ಷದ ಮೇಲ್ಪಟ್ಟೆ ಆಗಿದೆ. ಇದರಲ್ಲಿ ಇದುವರೆಗೂ ಮೂಲಭೂತ ಸೌಕರ್ಯಗಳನ್ನು ಮಾತನೇ ಇಲ್ಲ. ರೇನಿ ಸೀಸನಲ್ಲಿ ಇದೆಲ್ಲ ನೀರು ನಿಂದಿರುತ್ತೆ. ಅಟ್ಲೀಸ್ಟ್ ರೈನ್ ವಾಟರ್ನ ಡ್ರೈನೇಜಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆನೂ ಇಲ್ಲ. ನಾವು ಯಾವುದೇ ಇದನ್ನು
ಇಂಥ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಅವ್ರ ಹತ್ರ ಮಾತಾಡಿದರೆ ಅವ್ರದ್ದು 1 ಪಾಯಿಂಟ್ ಆನ್ಸರ್ ಇರುತ್ತೆ, ಅದು ನಮ್ಮ ಹತ್ರ ಬಜೆಟ್ ಇಲ್ಲ. ಗೌಡ್ರೆ, ನಾನೇನಂತಂದ್ರೆ ಅನೇಕ ಬಡ ಜನರು ಗುರುಮುಟ್ಕಲ್ ಪಟ್ಟಣದಲ್ಲಿ ಮನೆಗಳು ಇಲ್ಲದೆ, ವಸತಿಗಳಿಲ್ಲದೆ ಗೋಳಾಡ್ತಾ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಂತಂದರೆ, ತಿಳಿದವರು ಮತ್ತು ಪ್ರಭಾವಿಗಳು ಕಾಣದ ಕೈಗಳಂತೆ ವರ್ತಿಸಿ ಅವರ ಒಂದು ಸರ್ಕಾರಿ ಎಲ್ಲ ಜಾಗಗಳನ್ನು ಅವರಿಗೆ ಕಬಳಿಸಿಕೊಂಡು ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಆರೋಪ ಬರ್ತಿದೆ. ಅದಕ್ಕೆ ತಾವೇನಂತೀರ? ಅದನ್ನು ಅಂಥದ್ದು ಏನಾದರೂ ಜರುಗಿದ್ದೇ ಇತ್ತಂತಂದರೆ ಪತ್ರಕರ್ತ ಮಿತ್ರರು ಅದನ್ನು ದಾಖಲೆಗಳೊಂದಿಗೆ ನಮಗೆ ಒದಗಿಸಿದರೆ ಖಂಡಿತವಾಗಿ ನ್ಯಾಯಾಲಯದಲ್ಲಿ ಇಂಥ ಸಮಸ್ಯೆಯನ್ನು ವೈಯಕ್ತಿಕವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ನಾವು ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು. ಥ್ಯಾಂಕ್ ಯು ಗೌಡ್ರೆ. ಈ ಒಂದು ಗಾರ್ಡನ್ ಪ್ಲೇಸಿಗೆ ಮುಂದಿನ ದಿನಗಳಲ್ಲಿ ತಾವು ಮುತುವರ್ಜಿ ವಹಿಸಿ ಈಗ ಈ ಬಡಾವಣೆಯ ಎಲ್ಲ ನನಗನ್ಸಿದ ಮಟ್ಟಿಗೆ ಎಲ್ಲರೂ ಕಲಿತು ಈ ಒಂದು ಗಾರ್ಡನ್ ಪ್ಲೇಸ್ಗೆ ಲಕ್ಷ್ಮಣ್ ಕುಂಬರ್ ಅವರು ನೇತೃತ್ವ ಮತ್ತು ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಗಾರ್ಡನ್ ಪ್ಲೇಸ್ ಸ್ವಚ್ಛಗೊಳಿಸಿ ಗಿಡ ನೆಡುವ ಪರಿಸರದ ದಿನದ ನಿಮಿತ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಒಳ್ಳೆಯ